ಸರ್ ನಮಸ್ಕಾರ. ನಮಸ್ಕಾರ. ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ತೋಟ ಎಲ್ಲ ನೋಡಿದ್ದೀವಿ. ಈಗ ನಿಮಗೆ ಫಸ್ಟ್ ಮನಸ್ಥಿತಿ ಹೆಂಗಿತ್ತು ಸರ್? ಮೊದಲ ಮನಸ್ಥಿತಿ ಹೆಂಗಿತ್ತು, ಈಗಿನ ಮನಸ್ಥಿತಿ ಏನಾಗಿದೆ 2 ತಿಂಗಳಲ್ಲಿ? 2 ತಿಂಗಳಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಫಸಲು ಹಿಂಗಾರ ಎಲ್ಲ ದೊಡ್ಡದು ಬಂದು ಎಲ್ಲ ಮೊದಲೆಲ್ಲ ಹಿಂಗಾರ ಸತ್ತೋಗಿತ್ತು. ಈಗ ಹಿಂಗಾರ ಎಲ್ಲ ದೊಡ್ಡದಾಗಿ ಬಂದು ಆರೋಗ್ಯಕರವಾಗಿ ನೋಡ್ಬೋದು. ನೋಡಿ ಇದು ಹಿಂಗಿದ್ರೆ ನೋಡಿ ಏನಿಲ್ಲ, ಇದು ನೋಡುವಾಗ ಭಾರಿ ಬೇಜಾರಾಗುತ್ತೆ. ಎಷ್ಟು ತಿಂಗಳಾಯ್ತು ಸರ್ ಇದು ಹಾಕಿ? ಒಂದು 2 ತಿಂಗಳಾಯ್ತು. ನೋಡಿ 2 ತಿಂಗಳಲ್ಲಿ ಈ ಹಿಂಗಾರ ಇಷ್ಟು ಆರೋಗ್ಯ ಆದಾಗ ನಿಜವಾದ ಖುಷಿ ರೈತರಿಗೆ ಸಿಗತ್ತೆ ಸರ್. ಒಂದು ವೇಳೆ ನಿಮಗೆ ಈ ಸ್ವದೇಶಿ ಗೊಬ್ಬರ ಸಿಗದೆ ಹೋಗಿದ್ರೆ ಏನಾಗ್ತಿತ್ತು ಸರ್? ನಿಮ್ಮ ಮನಸ್ಥಿತಿ ಏನಾಗ್ತಿತ್ತು? ತುಂಬ ಬೇಜಾರಾಗ್ತಿತ್ತು. ಹೇಗಾದರೆ ಈಗ ಎಲ್ಲ ಫಸಲೆಲ್ಲ ತೆಗಲಿಕ್ಕೆ ಇಷ್ಟು ಕಷ್ಟ ಬಂದು ಹೌದು ನಮಗೆ ಆಗೋದಿಲ್ಲ ಅಂತ ಆಗ್ತಿತ್ತು. ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಬರ್ತೀರಿ, ಹೋಗ್ತೀರಿ, ಆದರೂ ಕೂಡ ಏನು ಫಸಲೇ ಇಲ್ಲ, ಎಲ್ಲ ಉದುರೋಗುತ್ತಂದ್ರೆ ಎಷ್ಟು ನೋವಾಗುತ್ತೆ. ಹೌದೌದು, ಹಾಗೆ ಆಯ್ತು. ಈಗ ಇನ್ನೊಂದು ಎಲ್ಲ ಇಂಪ್ರೂವ್ ಆಗ್ತಾ ಉಂಟು. ಈಗ ತುಂಬ ಇಂಪ್ರೂವ್ ಆಗ್ತಾ ಉಂಟು. ಮನಸ್ಸಿಗೆ ನಿಜವಾದ ಖುಷಿ ಸಿಗ್ತಾ ಇದೆಯಲ್ಲ, ಸಮಾಧಾನ ಆಗ್ತಾ ಉಂಟು. ಹೌದು ಸರ್. ಈ ಗಿಡದ ಬಗ್ಗೆ ನೀವು ಕಳಿಸಲ ತುಂಬ ಬೇಸರದಲ್ಲಿ ಮಾತಾಡಿದ್ರಿ. ಇದು ಭಾರಿ ಸಣ್ಣ ಹಿಂಗಾಗಿದೆ, ಇದು ನೋಡುವಾಗ ಭಾರಿ ಬೇಜಾರಾಗುತ್ತೆ ಅಂತ. ನೋಡಿ ಈ ಗಿಡದಲ್ಲಿ ನಿಮ್ಮ ಪ್ರಕಾರ ಏನು ಸಮಸ್ಯೆ ಇದೆ ನೋಡಿ? ಹಳದಿ ಎಲೆ ಜೊತೆಲಿ ಮತ್ತೆ ಹಿಂಗಾರ ಎಂತ ಇರಲಿಲ್ಲ ಇದ್ರಲ್ಲಿ, ಎಂತ ಇಲ್ಲ ನೋಡಿ. ಈಗಲೂ ನೋಡ್ಬೋದು ಫುಲ್ ಖಾಲಿ. ಈಗ ಬಂದ ಹಿಂಗಾರ ನೋಡಿ ಒಳ್ಳೆ ರೀತಿಯಲ್ಲಿ ಬಂದು ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ದೊಡ್ಡದು ಹಿಂಗಾರ. ಯಾಕಂದರೆ ನಿಮ್ಮ ಪರಿಶ್ರಮ ಇದೆಯಲ್ಲ, ತುಂಬ ಶ್ರಮ ಪಟ್ಟಿದ್ದೀರಿ. ನಿಮ್ಮ ಪ್ರಕಾರ ಎಷ್ಟು ಕಾಯಿ ಹಿಡಿದಿರ್ಬೋದು ಸರ್ ಇದರಲ್ಲಿ? ಒಂದು ನೋಡಿ ಉದಾಹರಣೆ ಹಿಂಗೆ ನೋಡಿದ್ರು 5, 10, 15, 20, 25, 30, 35 ಕಾಯಿ ಒಂದರಲ್ಲಿದೆ. 1, 2, 3, 4, 5, 6, 7, 8, 9, 10, 11, 12, 13, 15, 16 ಇದೆ. ಒಂದರಲ್ಲಿ 35 ಅಂದರೆ ಕೆಲವು ಹೋಗ್ತಾ 20, 10 ಇದೆ. ಬರೀ ಒಂದು 20 ಲೆಕ್ಕ ತಗೊಂಡ್ರು 320 ಕಾಯಿ ಆಯ್ತು. 300 ಚಿಲ್ಲರೆ ಉಂಟು. 1 ಕೆ ಜಿಗೆ ಎಷ್ಟು ಕಾಯಿ ಸರ್ ಬರುತ್ತೆ? 80, 95 ಕಾಯಿನ 1 ಕೆ ಜಿಗೆ? ಈ ಶಿವಮೊಗ್ಗ ಭಾಗ ಆ ಕಡೆ ಎಲ್ಲ ಅಲ್ಲಿ 115, 112, 110ರಿಂದ 115. ಇಲ್ಲೆಲ್ಲ 90ರಿಂದ 100. 90ಕ್ಕೆ ಅಂದರೆ ಒಂದು 300 ಕಾಯಿ ಉಳಿದ್ರು ಕೂಡ 3 ಕೆ ಜಿ ಆಯಿತು. 3 ಕೆ ಜಿಗೆ ಎಷ್ಟಾಗುತ್ತೆ ಒಣ ಅಡಿಕೆಗೆ ಅಂದಾಜು? ಒಂದು 200, 400, 12. ಒಂದು ಕೆ ಜಿಗೆ ಎಷ್ಟಾಗುತ್ತೆ? ಇಲ್ಲಿ 400 ಇರ್ಬೋದು. 400 ರೂಪಾಯಿ. 3, 4, 12, 1200 ರೂಪಾಯಿ ಆಯಿತು. ಒಂದೇ ಒಂದು ಗೊನೆಯಲ್ಲಿ 1200 ಆದರೆ ನಿಮಗೆ ಹೆಚ್ಚು ಕಡಿಮೆ 4, 5 ಗೊನೆ ಹಿಡ್ದಿದ್ದಿದೆ. ಇಲ್ಲಿ 5 ಗೊನೆ ಎಲ್ಲ ಹಿಡ್ದಿದೆ. 5 ಅಂದರೆ ಒಂದು 5,000, 6,000 ರೈತ ತಗೊಂಡ್ರೆ ಒಂದು ಗಿಡದಲ್ಲಿ. ಅದರಲ್ಲಿ ಖರ್ಚು ಬೇರೆದ್ರಲ್ಲಿ ಹೆಚ್ಚು ಖರ್ಚಿದೆ. ಇದರಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ದೀರಿ? ಫಸ್ಟು ಸೆಕೆಂಡು 3 ಡೋಸ್ ಆಗಿದೆ. ಒಂದು 25, 27, ಒಂದು 8, 27, ಒಂದು 10 ಅಂದರೆ 37, 36 ರೂಪಾಯಿ ಖರ್ಚಾಗಿದೆ. 36 ರೂಪಾಯಿ ಖರ್ಚು ಮಾಡಿ ಒಂದೇ ಗೊನೆಯಲ್ಲಿ 1200 ಸಿಗತ್ತಂದರೆ ನಿಜವಾಗಿ ರೈತರು ಖುಷಿ ಪಡಬೇಕಲ್ಲ? ನಿಜವಾಗಿ ಖುಷಿ. ಅಂದರೆ ನೀವು ಪಟ್ಟ ಕಷ್ಟ ತುಂಬ ಇದೆ ಸರ್. ಜನ ಇಲ್ಲ, ನೀವು ಎಷ್ಟು ಒದ್ದಾಡಿದ್ದೀರಿ, ತುಂಬ ಖುಷಿಯಾಗುತ್ತೆ. ಈ ಮರದ ಬಗ್ಗೆ ನೋಡೋಣ. ನೋಡಿ ಎಷ್ಟು ನೋವಾಗಿರುವಂಥ ಮರ, ಇದರಲ್ಲಿ ಇಷ್ಟು ಕೊಡುತ್ತೆ ಅಂದರೆ ನೋಡಿ. ಎಲೆ ಚುಕ್ಕಿ ಕಂಪ್ಲೀಟ್ ಹಳದಿ ಆದರೆ ರೈತ ನಿದ್ದೆ ಮಾಡಲ್ಲ ನಿಜವಾಗಿ. ಹಿಂಗೆ ಹಳದಿ ಆಗಿದೆ. ಜೊತೆಯಲ್ಲಿ ನೋಡಿ ಎಲೆ ಚುಕ್ಕಿ ಇಲ್ಲ. ಹಿಂಗಾರ ಎಂತ ಇರಲಿಲ್ಲ. ಹೌದು, ಎಂತ ಇರಲಿಲ್ಲ ಇದರಲ್ಲಿ. ಹಿಂಗಾರ ಜೀರೋ ನೋಡಿ, ಅದರಲ್ಲಿ ಜೀರೋ ಏನಿಲ್ಲ, ಇದು ಏನಿಲ್ಲ. ರೋಗ ನೋಡಿ ಏಕ್ದಮ್ ಎಲೆ ಚುಕ್ಕಿ ನೋಡಿದ್ರೆ ಇಡೀ ಕರ್ನಾಟಕ ತತ್ತರಿಸಿ ಹೋಗಿದೆ ಎಲೆ ಚುಕ್ಕಿಗೆ. ನೋಡಿ ಹಿಂಗಾದಾಗ ಆ ರೋಗ ಹಂಗೆ ಇರುತ್ತೆ. ಅದಕ್ಕಿಂತ ಇನ್ನೂ ಬೇಜಾರು ಅಂದರೆ ಮುಟ್ರಿಕೆ ಎಲೆ ಸಣ್ಣದು, ಅದ್ರ ಮೇಲೆ ನೋಡ್ಬೋದು ಇನ್ನೂ ಸಣ್ಣ ಎಲೆ ಇದೆ. ಈ ಥರ ಬಂದಾಗ ಎಲೆಯಿಂದ ಎಲೆ ಸಣ್ಣದಾಗಿ ಹೋಗಿತ್ತು ನೋಡಿ. ಎಲೆಯಿಂದ ಎಲೆಗೆ ಸಣ್ಣ ಎಲೆ ನೋಡಿ. ಈ ಎಲೆ ನೋಡುವಾಗ ಭಾರಿ ನೋವಾಗತ್ತೆ. ಅದರ ಇಮ್ಮಿಡಿಯೇಟ್ ನೋಡ್ಬೋದು ಮೇಲೆ ಎಷ್ಟು ದೊಡ್ಡ ಎಲೆ ಇದೆ ಅಂತೇಳಿ. ಒಂದೇ ಒಂದು ಚುಕ್ಕಿ ಇದೆಯಾ ಸರ್ ಇದರಲ್ಲಿ? ಇಲ್ಲ, ಒಳ್ಳೆ ರೀತಿಯಲ್ಲಿ ಒಂದು ಚುಕ್ಕಿ ಇಲ್ಲ ನೋಡಿ. ಇದು ಸುತ್ತಲೂ ಈ ಕಡೆ ನೋಡ್ಬೋದು ಹೆಚ್ಚು ಕಡಿಮೆ ಅಗಲ ಧಾರಾಳವಾಗಿ 4 ಎಲೆ ಬಂದಿದೆ. 4 ಎಲೆ ಬಂದಿದೆ. ನಿಜವಾಗಿ ತಿಂಗಳಿಗೆ ಎಲೆ ಬರೋದು ಒಂದು 11 ಎಲೆ 12 ಎಲೆ ಬರುತ್ತೆ ತಿಂಗಳಿಗೆ ಸಣ್ಣ ಇದರಲ್ಲಿ, ಸಣ್ಣ ಏಜಲ್ಲಿ. ಇದು ಬರೀ 2 ತಿಂಗಳಿಗೆ 3 ಎಲೆ ಬಂದಿದೆ. ಕಾರಣ ಏನಂದರೆ ಬ್ಲ್ಯಾಕೇಜ್ ಎಲ್ಲ ಓಪನ್ ಆಗಿ ರೆಡಿ ಇದ್ದದ್ದು ಎಲೆ ಬಂದ್ಬಿಟ್ಟು ರೋಗನ ಕಂಟ್ರೋಲ್ ಮಾಡಿದೆ. ಅಂದರೆ ಇದು ನಿಮಗೇನು ಖುಷಿ ಅಂತ ಖುಷಿಯಾಗಿ ಏನು ಹೇಳ್ಬೋದು ನೀವು ಈ ಖುಷಿಗೆ? ನೋಡುವಾಗ ಈಗ ತುಂಬ ಖುಷಿ ಆಗ್ತದೆ. ಫಸ್ಟ್ಗೆ ಬರುವಾಗ ಎಲ್ಲ ಭಾರಿ ಇತ್ತು. ನಿದ್ದೆ ಬರ್ತಾಯಿತ್ತಾ ಸರ್ ನಿಜವಾಗಿ? ಇಲ್ಲ. ಈ ತೋಟಕ್ಕೆ ಹೋದ್ರೆ ನಿದ್ದೆ ಬರ್ತಾಯಿತ್ತಾ? ಯಾವುದು ನಾವು ಫಸಲು ತೆಗುವಾಗ ಹೀಗೆ ಆಯ್ತು ಅಂತ ಹೇಳುವಾಗ ತುಂಬ ಮನಸ್ಸಿಗೆ. ಎಷ್ಟು ವರ್ಷದಿಂದ ನೀವು ಕಾಪಾಡಿರುವಂಥದ್ದು? ಹೌದೌದು. ಎಷ್ಟು ವರ್ಷ ಗಿಡ ಸರ್ ಇದು? ಇದೊಂದು 4 ವರ್ಷ. 4 ವರ್ಷ ಕಳೆಯಿತು. 4ನೇ ವರ್ಷ ಇದು. ನೋಡಿ ಇದು ಕೂಡ ನೋಡಿ, ಅದು ಪಕ್ಕದಲ್ಲಿ
ಈ ಎಲೆ ಸಣ್ಣ ಎಲೆ, ಇಲ್ಲಿ ಮೇಲೆಲ್ಲ ಸುಟ್ಟಂಗೆ ಆಗಿದೆ. ಇಮ್ಮಿಡಿಯೇಟ್ ಜೊತೆಯಲ್ಲಿ ಇಮ್ಮಿಡಿಯೇಟಾಗಿ ಇಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ. ಈ ಎಲೆ ಬಂತಂದರೆ ಆರೋಗ್ಯ. ನೋಡಿ ಇದು ಕೂಡ ನೋಡ್ಬೋದು ಪಕ್ಕದಲ್ಲಿ ಸಣ್ಣ ಎಲೆ. ಆ ಎಲೆ ಸಣ್ಣದಾಗಿದೆ. ಅದನ್ನು 2 ಫೀಟ್ಗಿಂತ ಜಾಸ್ತಿ ದೊಡ್ಡದು ಅದಕ್ಕಿಂತ ಬಂದಿದೆ. ಇದು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಇದು ನಿಜವಾಗಿ ತುಂಬ ಖುಷಿಯಾಗೋ ವಿಚಾರ. ನಿಮಗೆ ನಮ್ಮ ಸರ್ ಯೂಸುಫ್ ಸರ್ ತುಂಬ ಸ್ಪೆಷಲಿಸ್ಟ್. ಅವರು ಒಂದು 50 ಎಕರೆ ನಮ್ಮ ಎಸ್ಟೇಟ್ ಇದ್ದವರು. ಅತಿ ಹೆಚ್ಚು ಎಸ್ಟೇಟ್ನವರಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ತುಂಬ ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವತ್ತು ಇವ್ರ ಬಾಯಲ್ಲಿ ಏನು ಬರುತ್ತೆ ಸರ್, ತುಂಬ ಖುಷಿಯಾಗತ್ತೆ. ಕಳೆದ ಸಲ ಬಂದು ಇವರಿಗೊಂದು ಸಹಾಯ ಮಾಡಿದಿರಿ. ನಿಮ್ಮ ಮನಸ್ಥಿತಿ ಈಗ ಇದನ್ನು ನೋಡಿದಾಗ ಏನು ಅನ್ನಿಸ್ತಾ ಇದೆ ಸರ್? ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಯಾಕೆಂದರೆ ನಾವು ಇದನ್ನು ಈಗ ಇವರು ನಾವು ಕೊಡುವುದಕ್ಕಿಂತ ಮುಂಚೆ ಬಹಳ ಒಂದು ಬೇಸರದಲ್ಲಿದ್ದರು ಎಲ್ಲ. ಈಗ ನೀವು ಹಿಂಗಾರ ನೋಡ್ಬೋದು, ಇಲ್ಲಿ ನೋಡಿ ಇದ್ರದ್ದೊಂದು ಹಿಂಗಾರ ನೋಡಿ. ಹೌದೌದು, ಇದೊಂದು ಹಿಂಗಾರ ನೋಡಿ, ಈ ಥರ ಬೆಂಡಾಗಿ ಬೆಂಡಾಗಿ ಬಂದ್ಬಿಟ್ಟಿದೆ. ಇನ್ನು ಕೂಡ ಮೇಲ್ಗಡೆ ಇರೋದು ಸಣ್ಣದಾಗಿ ಬರ್ತಾ ಇದೆ. ಇನ್ನು ಓಪನ್ ಆಗೋದು, ಅದು ಒಳ್ಳೆ ಕ್ಲೀನ್ ಆಗಿ ಓಪನ್ ಆಗ್ತದೆ. ಓಪನ್ ಆಗುತ್ತೆ ನೋಡಿ. ಈ ಮರದ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ಇದೇ ನೋಡೋದಾದ್ರೆ ಹಳೆದ್ರಲ್ಲೆಲ್ಲ ಒಣಗಿದೆ. ಹೌದು ನೋಡಿ, ಕಂಪ್ಲೀಟ್ ಒಣಗಿ ಮೇಲ್ಗಡೆದು ಕ್ಲೀನ್ ಆಗಿ ಬರ್ತಾ ಇದೆ. ಇಮಿಡಿಯೇಟ್ ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್? ಇದರಲ್ಲಿ ಹೆಚ್ಚು ಕಡಿಮೆ ಒಂದು 300ರಿಂದ ಮೇಲೆ ಇದೆ. 300ರಿಂದ ಮೇಲೆ ಅಲ್ಲ? ಈಗ 300 ಅಂದರೆ 90 ಕಾಯಿಗೆ 1 kg ಅಂತಾರೆ. 90 ಕಾಯಿ 100 ಕಾಯಿ ಬರ್ತದೆ. 100 ಕಾಯಿ ಅನ್ಕೊಳ್ಳ 3 kg ಆಗುತ್ತೆ. ಒಂದೇ ಒಂದು ಗಿಡದಲ್ಲಿ 3 kg ಬಂದರೆ ಒಂದು ಎಲೆಯಲ್ಲಿ, ಒಂದು ಗಿಡದಲ್ಲಿ ರೈತನಿಗೆ ಎಷ್ಟು ಅನುಕೂಲ? ಈಗಿನ ರೇಟಲ್ಲಿ 1000 ರೂಪಾಯಿ. ಅವನಿಗೆ ಇದಕ್ಕೆ ಒಂದು ಗಿಡದ ದುಡ್ಡೇ ಅವನಿಗೆ ಬೇಡ. ಅದಕ್ಕೆ ಹೌದು, ಇದಕ್ಕೆ ಬೇಕಾಗಿರೋದು ವರ್ಷ ಇಡೀ ಬೇಕಾಗಿರೋದು ನಮಗೆ 60ರಿಂದ 65 ರೂಪಾಯಿ ಅಷ್ಟೇ ಬೇಕಾಗಿರೋದು. ಅಷ್ಟೇ ಖರ್ಚು ಮಾಡಿದ್ರೆ 6 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಸಾಕು. ಇದಕ್ಕೆ ನ್ಯೂಟ್ರಿಷನ್ 6 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಸಾಕಾಗ್ತದೆ ಅವನಿಗೆ. ಕಡಿಮೆ ಖರ್ಚಲ್ಲಿ ಆಗ್ತದೆ. ಹೌದೌದು, ಕಡಿಮೆ ಖರ್ಚಲ್ಲಿ ಇಳುವರಿ ಜಾಸ್ತಿ ಸಿಗುವಂತ ಒಂದು ಇದು. ಈಗ ದಕ್ಷಿಣ ಕನ್ನಡದ ರೈತರು ಮತ್ತು ಇಡೀ ಕರ್ನಾಟಕದ ರೈತರಿಗೆ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತೀರಿ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂದರೆ ಅವರು ಇದ್ದ ಬಗ್ಗೆ ಎಲ್ಲ ಏನೇನೆಲ್ಲ ಈ ಕೆಮಿಕಲ್ ಮಿಕ್ಸ್ ಆದಂತಹ ಗೊಬ್ಬರ ಹಾಕುವುದಕ್ಕಿಂತ ನಮ್ಮ ಸ್ವದೇಶಿ ಗೊಬ್ಬರವನ್ನೇ ಬಳಸಿದರೆ ಭಾರಿ ಉತ್ತಮ. ನಿಮ್ಮ ಸರ್ವಿಸಲ್ಲಿ ಸರ್ ಎಷ್ಟು ಥರದ ಗೊಬ್ಬರ ನೋಡಿದ್ದೀರಿ? ನಿಜವಾಗಿ ನಿಮ್ಮ ಅನುಭವಕ್ಕೆ ತುಂಬ ಗೊಬ್ಬರ ನೋಡಿರ್ತೀರಿ. ನಾನು ತುಂಬ ಟೈಪ್ ಗೊಬ್ಬರ ನೋಡಿದ್ದೇನೆ. ಸರಿ ಸರ್. ಆದರೆ ಈಗ ಕಾಫಿದ್ದೊಂದು, ಹೌದೌದು, ಅದು ಕಾಫಿ ಗಿಡಕ್ಕೆ ನಾವು ಇಷ್ಟವರೆಗೆ ಕೊಡಲಿಲ್ಲ ಅದನ್ನು. ಒಂದು ಕಡೆ ನಮ್ಮ ಸ್ನೇಹಿತರ ಮೂಡಿಗೆರೆ ಹತ್ರ ನಮ್ಮ ಸ್ನೇಹಿತರ ತೋಟಕ್ಕೆ ನಾನು ವಿಸಿಟ್ ಮಾಡಿದ್ದೆ. ಓಕೆ. ಅಲ್ಲಿ ಅವರ ಅಡಿಕೆಗೆಲ್ಲ ಕೊಟ್ಟೆ. ಆಮೇಲೆ ಒಂದು ಕಾಫಿ ಗಿಡ ಇತ್ತು. ಆ ಕಾಫಿ ಗಿಡನ ಅವರು ಹೇಳಿದರು, ಇದೊಂದು ಅಷ್ಟೊಂದು ಬರ್ಕತ್ತಿಲ್ಲ ಗಿಡ, ಇದು ಚೆನ್ನಾಗಿಲ್ಲ, ಇದು ಹೋಗುವ ಮಟ್ಟ ಇದೆ ಅಂತ. ನಾನು ಅದಕ್ಕೆ ಕೇಳಿದೆ, ನೋಡುವ ಒಂದು ಗಿಡಕ್ಕೆ ಹಾಕಿ ನೋಡುವ ಅಂತೇಳಿ ಒಂದು ಗಿಡಕ್ಕೆ ಹಾಕಿದೆ. ಅದಕ್ಕೆ ಒಂದು ಗಿಡಕ್ಕೆ ಹಾಕಿದೆ. ಅದು ಅದರ ಫಸಲು ನೋಡಿದರೆ ನನಗೆ ಬಹಳ ಖುಷಿ ಆಗ್ತದೆ. ಬಂಪರ್ ಫಸಲು ಅದು. ಆದರೆ ಕಾಫಿ ಬೆಳೆಗಾರರಿಗೆ ಒಂದು ಒಳ್ಳೆ ಖುಷಿ ಇದೆ. ಹಾಗಾದ್ರೆ ಕಾಫಿ ಬೆಳೆಗಾರರು ಇನ್ನು ಮುಂದಕ್ಕೆ ಇದನ್ನು ಕಾಫಿಗೂ ಬಳಸ್ಬೋದು. ಸೂಪರ್ ಅಂತೇಳಿ ನಾನು ಆವಾಗಲೇ ಮನದಟ್ಟು ಮಾಡಿಕೊಂಡೆ. ಓಕೆ. ಇದು ಬೇರೆ ಬೇರೆ ಯಾವುದ್ಯಾವುದೋ ಹಾಕೋದಕ್ಕಿಂತ ಆರೋಗ್ಯವಂತವಾದ ಗಿಡ ಆಗಿ ನಿಮ್ಮ ಬೋರರ್ ಸಮಸ್ಯೆ ಇಲ್ಲಿರೋದು. ಈ ಬೋರರನ್ನು ತುಂಬ ಅಂದರೆ ಒಂದು 90% ಕಂಟ್ರೋಲ್ ಮಾಡ್ತಿದ್ದೀವಿ. ಸೂಪರ್ ಸೂಪರ್ ಸರ್. ಬೋರರ್ ಅಂತೂ ಬರೋದೇ ಇಲ್ಲ. ಯಾಕೆಂದರೆ ಅವರು ನನಗೆ ಅದಕ್ಕೆ ಹಾಕುವಾಗ ಹೇಳಿದ್ರು, ಇದು ಬೋರರ್ ಗಿಡ, ಇದು ಬರೋದ ಇರಲಿ, ಬೋರರ್ ಇರಲಿ, ನೋಡುವ, ಹಾಕಿ ನೋಡುವ ಅಂತೇಳಿ. ಅಂದರೆ ಆ ಹುಳ ಏನದರಲ್ಲಿ ಹುಳ ಉಂಟಾಗ್ತದೆ, ಆ ಬೋರರು ಆ ಹುಳನ ಅದು ಸಾಯಿಸಿ ಬಿಡ್ತದೆ. ಅದು ಅಷ್ಟು ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಗೊತ್ತಾಯಿತು. ಓಕೆ. ಇನ್ನು ನಮ್ಮ ಕಾಫಿ ಬೆಳೆಗಾರರಿಗೆ ನಾನು ಏನು ಹೇಳೋದು ಅಂದರೆ, ನಾನು ಒಬ್ಬ ಕಾಫಿ ಬೆಳೆಗಾರನೇ, ನನಗೆ ಅದರ ಅನುಭವವೂ ಇದೆ. ನೀವು ಈ ಸ್ವದೇಶಿ ಗೊಬ್ಬರ ಇದನ್ನೇ ಬಳಸಿ, ನೀವು ಬಳಸಿದರೆ ಬಹಳ ಉತ್ತಮ. ನಾವು ಆಮೇಲೆ ನಮ್ಮದು ಇದೆಲ್ಲ ಇರ್ತದೆ, ನಂಬರೆಲ್ಲ ಇದೆ ನಮ್ಮದು ನಂಬರ್ ಇದೆ, ನೀವು ಮಾತಾಡ್ಸ್ಕೋಬೋದು ನಮ್ಮ ಹತ್ರ. ನಿಮಗೆ ಅದು ಏನು ಇದು ಬೇಕು ನಾವು ಅದನ್ನು ಮಾಡಿಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಫೈನಲ್ಲ ಏನು ಹೇಳ್ತೀರಾ ಸರ್ ನಿಮ್ಮ ಈ ರಿಸಲ್ಟ್ ಬಗ್ಗೆ, ಸ್ವದೇಶಿ ಗೊಬ್ಬರದ ರಿಸಲ್ಟ್? ಈಗ ತೋಟಕ್ಕೆ ಬರುವಾಗ ತುಂಬ ಖುಷಿ ಆಗ್ತದೆ. ಈ ಫಸಲು ಅದು ಹಿಂಗಾರ ಎಲ್ಲ ನೋಡುವಾಗ ತುಂಬು ಅದು ಮೊದಲೆಲ್ಲ ಒಣಗಿತ್ತು, ಎಲ್ಲ ಒಣಗಿದ ಹಾಗೆ ಇದು ತೋಟಕ್ಕೆ ಬರುವಾಗ ಬೇಜಾರಾಗ್ತಿತ್ತು. ಈಗ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಆಗಲಿ ಸರ್. ರೈತರಿಗೆ ಏನು ಹೇಳ್ತೀರಾ ನೀವು? ರೈತರಿಗೆ ನನ್ನ ಮಾತಂತ ಹೇಳಿದ್ರೆ, ಸ್ವದೇಶಿ ಗೊಬ್ಬರವನ್ನೇ ಬಳಸಿ ಅಂತ ನಾ ಹೇಳೋದು. ಸೂಪರ್, ನನಗೆ ಅನುಭವ ಆಗಿದೆ. ಹೌದೌದು, ಅದೇ ಬೇಕು. ಓಕೆ ಸರ್, ಧನ್ಯವಾದ. ಓಕೆ.